ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ನಿಮ್ಮ ಮನೆ ಮಗಳು ನಾಡುವ ನಮಸ್ಕಾರಗಳು. ನಾವು ಇವತ್ತು ಮಂಗಳೂರಿನ ಸೋಮೇಶ್ವರದಲ್ಲಿರುವಂತಹ ಸೋಮೇಶ್ವರ ಬೀಚ್ಗೆ ಬಂದಿದ್ದೇವೆ. ಇಲ್ಲಿಯ ಒಂದು ರಿಸಾರ್ಟ್ಗೆ ವಿಸಿಟ್ ಕೊಟ್ಟಿದ್ದೇವೆ. ಮಧ್ಯಾಹ್ನದ ಊಟಕ್ಕಾಗಿ ನಾವು ಇಲ್ಲಿ ಬಂದಿದ್ವಿ. ನಾವು ಇಲ್ಲಿ ರಿಸಾರ್ಟ್ಗೆ ಭೇಟಿ ಕೊಟ್ಟಾಗ ಒಳ್ಳೆಯ ಡೀಸೆಂಟ್ ಪ್ಲೇಸ್ ಆಗಿತ್ತು ಈ ರಿಸಾರ್ಟ್. ಇಲ್ಲಿ ಬೆಂಗಳೂರಿನ IT ಉದ್ಯೋಗದವರು ವೀಕೆಂಡ್ ಕಳೆಯಲು ಬಂದಿದ್ದರು. ಅದಲ್ಲದೆ ಕೇರಳದಿಂದ ಜಸ್ಟ್ ಮ್ಯಾರಿಡ್ ಕಪಲ್ಸ್ ಬಂದಿದ್ರು. ಇಲ್ಲಿ ರಿಸಾರ್ಟ್ ನಿಮಗೆ ಬೇಕಿದ್ರೆ ಮುಂಚೆನೇ ಬುಕ್ ಮಾಡಬೇಕಾಗ್ತದೆ. ನಾವು ಬಂದಾಗ ಇಟ್ ವಾಸ್ ಟೋಟಲಿ ಫುಲ್. ಸೊ ನಾವು ಇಲ್ಲಿ ಲಂಚ್ ಮಾಡಿ ಸಂಜೆ ಸ್ಪೆಂಡ್ ಮಾಡಿ ಮತ್ತೆ ರಿಟರ್ನ್ ನಮ್ಮ ಪ್ಲೇಸ್ಗೆ ಹೋಗೋದಂತ ಡಿಸೈಡ್ ಮಾಡಿದ್ವಿ. ಇದು ಪ್ರೈವೇಟ್ ರಿಸಾರ್ಟ್ ಆದ್ದರಿಂದ ಪ್ರೈವಸಿ ಇದೆ ಇಲ್ಲಿ ನಿಮಗೆ. ಯಾಕೆಂದರೆ ಯಾರು ಬುಕ್ಕಿಂಗ್ ಮಾಡಿದ್ದಾರೆ ಅವರಿಗೆ ಮಾತ್ರ ಎಂಟ್ರಿ ಇತ್ತು. ಇದು ನೋಡಿ, ಡಿಫ್ರೆಂಟ್ ಒಂದೊಂದು ರಿಸಾರ್ಟ್ ಇದೆ. ಕಲ್ಲಿನಿಂದ ಮಾಡಿದಂತಹ ಬೇಸ್ಗೆ ಬಿದುರಿನಿಂದ ಮತ್ತು ಗ್ಲಾಸಿಂದ ಮಾಡಿದಂತಹ ವಾಲ್ ಇದೆ. ವಿತ್ ಎವ್ರಿ ಫೆಸಿಲಿಟಿ ಇದೆ. ಇಲ್ಲಿ ಬೇರೆ ಬೇರೆ ಊರಿಂದ ಜನರು ಬರ್ತಾರೆ. ಆದರೆ ಬರುವುದಕ್ಕಿಂತ ನೀವು ಮುಂಚೆಯೇ ಬುಕ್ಕಿಂಗ್ ಮಾಡಬೇಕಾಗ್ತದೆ. ನೋಡಿ, ನಾನು ತೋರಿಸ್ತಿದ್ದೇನೆ ಅದರ ಒಳಗಿನ ಪೋರ್ಷನ್. ಇದು ಕಿಚನ್. ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಸಹ ಇದೆ. ನಿಮಗೆ ಬೇಕಾದಂತಹ ಸೀ ಫುಡ್ ಇಲ್ಲಿ ಸಿಗ್ತದೆ. ಮಂಗಳೂರು ಅಂದರೆ ಕಡಲ ಕಿನಾರೆ, ಫ್ರೆಶ್ ಫುಡ್ ನಿಮಗೆ ಇಲ್ಲಿ ಸಿಗ್ತದೆ. ಪಾರ್ಟಿಗೆ ಸಹ ನೀವು ಇಲ್ಲಿ ಬುಕ್ಕಿಂಗ್ ಮಾಡ್ಬೋದು. ಫ್ಯಾಮ್ಲೀಸ್ಗೆ ಮಾತ್ರ ಅಲೌಡ್ ಇರ್ತದೆ. ಪಾರ್ಟಿಗೆ ನೀವು ಫುಲ್ ಬುಕ್ಕಿಂಗ್ ಮಾಡಬೇಕಾಗ್ತದೆ. ಸೊ ನಾವು ಈಗ ನಮ್ಮ ಫುಡ್ ಐಟಮ್ಸ್ ಆರ್ಡರ್ ಮಾಡಿದ್ದೇವೆ. ಎಸ್ಪೆಷಲಿ ನಾವು ನಾನ್ ವೆಜ್ ಆದ್ದರಿಂದ ಕಡಲ್ ರೆಸ್ಟೋರೆಂಟಲ್ಲಿ ನಾನ್ ವೆಜ್ ಐಟಮ್ಸ್ ಆರ್ಡರ್ ಮಾಡಿದ್ದೇವೆ. ಟೇಸ್ಟಿ ಅಂಜಲ್ ಮತ್ತು ಚಿಕನ್ ಐಟಮ್ಸ್ ಮತ್ತು ಪ್ರಾನ್ಸ್. ಮತ್ತು ಇಲ್ಲಿಯ ಸ್ಪೆಷಲಿಟಿ ಅಂದರೆ ಚಿಕನ್ ಟಿಕ್ಕಾ 65 ಬಿರಿಯಾನಿ ಅಂತ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೇನೆ. ಹೇಗೆ ಟೇಸ್ಟ್ ಉಂಟಂತ ನಾನು ನಿಮಗೆ ಹೇಳ್ತೇನೆ. ಟೇಸ್ಟ್ ಮಾಡಿದ ನಂತರ ವಿ ಆರ್ ವೇಟಿಂಗ್ ಫಾರ್ ಅವರ್ ಆಫ್ಟರ್ನೂನ್ ಲಂಚ್. ನಮ್ಮ ಬಿಸಿ ಬಿಸಿ ಐಟಮ್ಸ್, ಫಿಶ್ ಐಟಮ್ಸ್ ಎಲ್ಲ ಬಂದಿದೆ. ನೋಡಿ, ಚಿಕನ್ ಕಬಾಬ್. ಇದರಲ್ಲಿ ಒಂದು 6 ಪೀಸಸ್ ಇದೆ ಚಿಕನ್ ಕಬಾಬ್. ದೊಡ್ಡ ದೊಡ್ಡ ಅಂಜಲ್ ತವಾ ಫ್ರೈ, ಸ್ಪೈಸಿ ಆಗಿದೆ ವಿತ್ ಆನಿಯನ್ಸ್ ಆ್ಯಂಡ್ ಲೆಮನ್. ಮತ್ತು ನಮಗೆ ಚಿಕನ್ ಮಂಚೂರಿ. ಇದು ನೋಡಿ, ಪ್ರಾನ್ಸ್ ಗೀ ರೋಸ್ಟ್. ತುಂಬ ಗೀ ಹಾಕಿದ್ದಾರೆ. ಸೈಡಲ್ಲಿ ನೀವು ನೋಟಿಸ್ ಮಾಡ್ಬೋದು. ಪ್ರಾನ್ಸ್ ಗೀ ರೋಸ್ಟ್ ಆರ್ಡರ್ ಮಾಡಿದ್ದೇವೆ, ಒಂದು ಪ್ಲೇಟ್. ಇದು ಚಿಕನ್ ಮಂಚೂರಿ. ಚಿಕನ್ ಮಂಚೂರಿಯಲ್ಲಿ ನಿಮಗೆ ಮಾಂಸದ ಪೀಸಸ್ ಮಾತ್ರ ಇರ್ತದೆ, ಬೋನ್ ಪೀಸಸ್ ಇರುವುದಿಲ್ಲ. ನಾವು 2 ಪ್ಲೇಟ್ ಅಂಜಲ್ ತವಾ ಫ್ರೈ ಆರ್ಡರ್ ಮಾಡಿದ್ದೇವೆ. ಎಷ್ಟು ದೊಡ್ಡ ಪೀಸಸ್ ನೋಡಿ ಫ್ರೆಂಡ್ಸ್. ಫ್ರೆಶ್ ಫಿಶ್, ಯಾಕೆಂದರೆ ಮಂಗಳೂರು ಕಡೆ ನಿಮಗೆ ಫ್ರೆಶ್ ಫಿಶ್ ಸಿಗ್ತದೆ. ಮತ್ತೊಂದು ಪ್ರಾನ್ಸ್ ರೋಸ್ಟ್ ಮತ್ತು ಅಂಜಲ್ ರವಾ ಫ್ರೈ. ಆಯಿಲಿ ಐಟಮ್ಸ್ ಅಜ್ಜಿ ತಿನ್ನೋದಿಲ್ಲ, ಅದಕ್ಕೆ ನಾವು ಅಂಜಲ್ ರವಾ ಫ್ರೈ ಆರ್ಡರ್ ಮಾಡಿದ್ದೇವೆ. 4 ಬೌಲ್ ಅಂದರೆ 4 ಪ್ಲೇಟ್ ಚಿಕನ್ 65 ಬಿರಿಯಾನಿ ಆರ್ಡರ್ ಮಾಡಿದ್ದೇವೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿದ್ದೇನೆ ಚಿಕನ್ 65 ಬಿರಿಯಾನಿ ಫ್ರೆಂಡ್ಸ್. ನಾನು ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿತ್ತಂತ. ಮೋಸ್ಟ್ಲಿ ಚಿಕನ್ 65 ಬಿರಿಯಾನಿ ಅಂದರೆ ಚಿಕನ್ 65 ಆ್ಯಡ್ ಮಾಡ್ತಾರೆ. ಚಿಕನ್ 65 ಸ್ಪೈಸಿ ಇರ್ತದೆ. ನಾನು ಟೇಸ್ಟ್ ಮಾಡಿ ನೋಡಿದಾಗ ಇಟ್ ವಾಸ್ ಸ್ಪೈಸಿ ಆ್ಯಂಡ್ ವೆರಿ ಟೇಸ್ಟಿ ಟು. ನೀವು ಇಲ್ಲಿ ಬಂದಾಗ ಚಿಕನ್ 65 ಬಿರಿಯಾನಿ ಖಂಡಿತವಾಗ್ಲೂ ಟೇಸ್ಟ್ ಮಾಡಬೇಕಾಗ್ತದೆ. ನಿಮಗೆ ಖಂಡಿತವಾಗ್ಲೂ ಚಿಕನ್ 65 ಬಿರಿಯಾನಿ ಇಷ್ಟ ಆಗ್ತದೆ. ನೋಡಿ, ನನ್ನ ಪ್ಲೇಟಲ್ಲಿ ಸರ್ವ್ ಮಾಡಿದ್ದಾರೆ. ಹೇಗೆ ಕಲರ್ಫುಲ್ ಆಗಿ ಕಾಣ್ತುಂಟಂತ. ಫುಡ್ ಐಟಮ್ಸ್ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಅಂದರೆ ಮನೆಯ ಟೇಸ್ಟ್ ಥರ ಇತ್ತು, ಸ್ಪೈಸಿ ಇತ್ತು, ಡಿಫ್ರೆಂಟ್ ಮಸಾಲಾಸ್ ಹಾಕಿದ್ದಾರೆ. ಇಷ್ಟವಾದ ಕಾರಣ ಚಿಕನ್ ಮಂಚೂರಿ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ದೇವೆ. ಮತ್ತು ಪ್ರಾನ್ಸ್ ಗೀ ರೋಸ್ಟ್ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡಿದ್ದೇವೆ. ಅಂತೂ ಇಂತೂ ತಿಂತ ಹೇಗೆ ಸಂಜೆ ಆಯ್ತಂತ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನಿಮಗೆ ಇಲ್ಲಿಯ ಸಂಜೆಯ ವಾತಾವರಣ ನಾನು ತೋರಿಸ್ತೇನೆ. ಖಂಡಿತವಾಗ್ಲೂ ನಿಮಗೆ ಇಷ್ಟವಾಗ್ತದೆ. ಮಂಗಳೂರಿನ ಎಲ್ಲ ಬೀಚ್ಗೆ ನಾವು ಹೋಗಿದ್ದೇವೆ, ಆದರೆ ಇಲ್ಲಿರುವಂತಹ ಮನಃಶಾಂತಿ
ಪ್ರಕೃತಿಯ ಸೌಂದರ್ಯ ನಿಮಗೆ ಎಲ್ಲೂ ನೋಡಲಿಕ್ಕೆ ಸಿಗುವುದಿಲ್ಲ. ಸೊ ವಿತ್ ದ ಲೈಮ್ ಸೋಡಾ ನಾನು ನಿಮಗೆ ಕಡಲ ಅಲೆಗಳು ಹೇಗೆ ಕಾಣ್ತುಂಟಂತ ತೋರಿಸ್ತೇನೆ. ಬೇರೆ ಕಡೆಯೆಲ್ಲ ನಾರ್ಮಲ್ ಅಲೆಗಳಿರ್ತದೆ, ಇಲ್ಲಿಯ ಅಲೆಗಳನ್ನು ನೋಡಿ ಹಾಲಿನ ಬಣ್ಣದಂತಿದೆ ಅಲೆಗಳು ಬರುವಾಗ ಹಾಲಿನ ನೊರೆಯಂತೆ ಅಲೆಗಳು ಬರ್ತಿದೆ ನೋಡಿ, ನಿಮಗೆ ತೋರಿಸ್ತಿದ್ದೇನೆ ನೋಡಿ. ಇಲ್ಲಿಯ ಬೀಚ್ ತುಂಬ ಕ್ಲೀನ್ ಆಗಿದೆ ಮತ್ತು ಗ್ರೀನ್ ಕಲರ್ ಇದೆ. ಬೇರೆ ಕಡೆ ಎಲ್ಲ ಬ್ಲೂ ಅಲ್ಲಿ ಇರ್ತದೆ, ಇಲ್ಲಿ ಗ್ರೀನ್ ಕಲರ್ ಥರ ಕಾಣ್ತದೆ. ಮತ್ತು ಸಂಜೆಯ ಪ್ರಕೃತಿ ಸೌಂದರ್ಯ ನೋಡಿ ಫ್ರೆಂಡ್ಸ್, ಹೀಗೆ ಆಕಾಶದಲ್ಲಿ ಬಣ್ಣದ ಚಿತ್ತಾರ ಹರಡಿದೆ ಅಂತ ಕಲರ್ಫುಲ್ಲಾಗಿ ಆಕಾಶ ಕಾಣ್ತಿದೆ. ಕಡಲಿನ ಅಲೆಗಳ ತಂಪಾದ ಗಾಳಿ ನಮ್ಮತ್ತ ಬೀಸಿ ಮನಸ್ಸಿಗೆ ಒಂದು ಥರ ಮುದ, ಅಂದರೆ ಒಂಥರ ತಂಪಿನ ವಾತಾವರಣ ಆಗ್ತಿದೆ ನಮಗೆ. ಒಳ್ಳೆಯ ಪೀಸ್ ಆಫ್ ಮೈಂಡ್ ನನ್ನ ಜೀವನದಲ್ಲಿ ಎಂದೂ ಮರೆಯಲಾಗದ ಅನುಭವವಾಗಿದೆ. ನೀವು ಇಲ್ಲಿ ಭೇಟಿ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಈ ರಿಸಾರ್ಟ್ ಇಷ್ಟ ಆಗ್ತದೆ. ಇದು ಮಂಗಳೂರಿನ ಸೋಮೇಶ್ವರದಲ್ಲಿರುವಂತಹ ಕಡಲ್ ರೆಸ್ಟೋರೆಂಟ್. ಇಲ್ಲಿಗೆ ನೀವು ಮಂಗಳೂರಿಗೆ ಬಂದಾಗ ಭೇಟಿ ಕೊಡಿ. ದಯವಿಟ್ಟು ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.